ಎಳ್ನೀರು ಕುಡಿತೀರಾ? ಎಳ್ನೀರು ಬೆಸ್ಟು. ಲೆಗ್ ಡೇ ಮಾಡೋಣ. ಸೊ ಬೇಸಿಕಲಿ ಜಿಮ್ಮಲ್ಲಿದ್ದಾಗ ಸ್ವಲ್ಪ ವರ್ಕೌಟ್ ಡಿಫ್ರೆಂಟ್ ಆಗಿರುತ್ತೆ ನಂದು. ಸೊ ಮನೇಲಿ ಸ್ವಲ್ಪ ಡಿಫ್ರೆಂಟ್ ಸೆಟ್ ಆಫ್ ವರ್ಕೌಟ್ಸ್ ಇರುತ್ತೆ. ಯಾಕಂದರೆ ಲಿಮಿಟೇಷನ್ ಆಫ್ ಮಷೀನ್ಸ್, ಕೆಲವು ಮಷೀನ್ ಇರಲ್ಲ ಮನೇಲಿ. ಫಾರ್ ಎಕ್ಸಾಂಪಲ್ ಇವಾಗ ಲೆಗ್ ಪ್ರೆಸ್ ಆಗಲಿ, ಸೊ ಲೆಗ್ ಎಕ್ಸ್ಟೆನ್ಷನ್ ಆಗಲಿ, ಅಥವಾ ಹ್ಯಾಮ್ಸ್ಟ್ರಿಂಗ್ ಕರ್ಲ್ಸ್ ಆಗಲಿ, ಈ ಥರ ಮಷೀನ್ಸ್ ಎಲ್ಲ ಇಲ್ಲ. ಸೊ ಏನು ಫ್ರೀ ವೇಟ್ಸಲ್ಲಿ ಹೊಡೆಯೋಕ್ಕಾಗುತ್ತೆ, ಸೊ ಆ ಥರ ಡಿಸೈನ್ ಮಾಡಿದ್ದೀನಿ. ಸೊ ಹೇಳ್ತೀನಿ ನಾನು ಜಿಮ್ಮಲ್ಲಿ ಏನೇನು ವರ್ಕೌಟ್ ಮಾಡ್ತೀನಿ ಅಂತ. ಸೊ ಜಿಮ್ಮಲ್ಲಿ ಬೇಸಿಕಲಿ ನಾನು ಸ್ಕ್ವಾಟ್ಸಿಂದ ಶುರು ಮಾಡ್ತೀನಿ, ಫ್ರೀ ವೇಟ್ ಸ್ಕ್ವಾಟ್ಸಿಂದ ಶುರು ಮಾಡ್ತೀನಿ. ಆಮೇಲೆ ಸೆಕೆಂಡ್ ವರ್ಕೌಟು ಬುಲ್ಗೇರಿಯನ್ ಸ್ಪ್ಲಿಟ್ ಸ್ಕ್ವಾಟ್ ಇರುತ್ತೆ. ಇಲ್ಲಿ ಬುಲ್ಗೇರಿಯನ್ ಸ್ಪ್ಲಿಟ್ ಸ್ಕ್ವಾಟ್ ಮಾಡ್ಬೋದು, ಬಟ್ ನಾನು ಏನಕ್ಕೆ ಮಾಡ್ತಿಲ್ಲ ಅಂತಂದರೆ ನನ್ನ ಬೆಂಚಿನ ಹೈಟ್ ಸ್ವಲ್ಪ ಜಾಸ್ತಿ ಇದೆ. ಸೊ ಬೆಂಚ್ ಹೈಟ್ ಜಾಸ್ತಿ ಇದ್ದಾಗ ಅದು ಬ್ಯಾಲೆನ್ಸ್ ಸಿಗ್ತಾ ಇಲ್ಲ. ಸೆಕೆಂಡ್ ವರ್ಕೌಟ್ ಅದಾಯಿತು. ಥರ್ಡ್ ವರ್ಕೌಟು ಲೆಗ್ ಪ್ರೆಸ್ ಇರುತ್ತೆ. ಸೊ ಲೆಗ್ ಪ್ರೆಸ್ ಮಷಿನ್ ಇಲ್ಲ ನನ್ನ ಹತ್ರ, ಸೊ ಲೆಗ್ ಪ್ರೆಸ್ ಮಾಡೋಕ್ಕಾಗೋದಿಲ್ಲ. ಫೋರ್ತ್ ವರ್ಕೌಟು ಲೆಗ್ ಎಕ್ಸ್ಟೆನ್ಷನ್ ಇರುತ್ತೆ. ಆ್ಯಂಡ್ ಲೆಗ್ ಎಕ್ಸ್ಟೆನ್ಷನ್ ನನ್ನ ಹತ್ರ ಮಷೀನ್ ಇಲ್ಲ, ಬಟ್ ನನ್ನ ಬೆಂಚಲ್ಲಿ ಅಟ್ಯಾಚ್ಮೆಂಟ್ ಕೊಟ್ಟಿದ್ದಾರೆ. ಫುಲ್ ರೇಂಜ್ ಆಫ್ ಮೋಷನ್ ಇಲ್ಲ, ಬಟ್ ಸ್ಟಿಲ್ ಏನೋ ಮಾಡ್ಬೋದು. ಲೈಕ್ ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅಂತ ಅಷ್ಟೇ. ಆ್ಯಂಡ್ ಹ್ಯಾಮ್ಸ್ಟ್ರಿಂಗ್ ಕರ್ಲ್ ಇಲ್ಲ. ಸೊ ಹ್ಯಾಮ್ಸ್ಟ್ರಿಂಗ್ ಕರ್ಲಿಗೆ ನಾನು ಏನು ಮಾಡ್ತಿದ್ದೀನಿ ಅಂತ ಅಂದರೆ, ಸೊ RDLs ಹೊಡಿತಾ ಇದ್ದೀನಿ. ಸೊ ರೊಮೇನಿಯನ್ ಡೆಡ್ ಲಿಫ್ಟ್ಸ್ ಹೊಡಿತಾ ಇದ್ದೀನಿ. ಹ್ಯಾಮ್ಸ್ಟ್ರಿಂಗ್ಸ್ ಮತ್ತು ಗ್ಲೂಟ್ಸಿಗೆ ಚೆನ್ನಾಗಿ ಬೀಳುತ್ತೆ ಅದು. ಆ್ಯಂಡ್ ಗ್ಲೂಟ್ಸಿಗೆ ಹಿಪ್ ಥ್ರಸ್ಟ್ ಮಾಡ್ತಿದ್ದೆ. ಅಲ್ಲಿ ಹಿಪ್ ಥ್ರಸ್ಟ್ ಇಲ್ಲ, ಸೊ ಕೇಬಲ್ ಹಿಪ್ ಥ್ರಸ್ಟ್ ಮಾಡ್ಬೋದು. ಅದನ್ನು ತೋರಿಸ್ತೀನಿ ಹೆಂಗೆ ಅಂತ ಅಂದ್ಬಿಟ್ಟು. ಅದು ಒಳ್ಳೆ ವರ್ಕೌಟು. ಆ್ಯಂಡ್ ವರ್ಕೌಟ್ ಮಾಡೋಕ್ಕೂ ಮುಂಚೆ ಯಾವಾಗಲೂ ಸ್ವಲ್ಪ ವಾರ್ಮ್ ಅಪ್ ಮಾಡಿ. ಸ್ಟ್ರೈಟ್ ಅವೇ ವರ್ಕೌಟ್ ಮಾಡೋಕ್ಕೆ ಹೋಗ್ಬಿಡಿ, ಇಂಜುರೀಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ತುಂಬ ಇಂಜುರೀಸ್ ಆಗಿದೆ ನನಗೂ. ವಾರ್ಮ್ ಅಪ್ ಮಾಡೇ ಕೆಲವು ಟೈಮ್ ಇಂಜುರೀಸ್ ಆಗುತ್ತೆ. ಸೊ ಸ್ವಲ್ಪ ಕಾಷಿಯಸ್ ಆಗಿರಿ ಅದ್ರ ಬಗ್ಗೆ. ಏನಿಲ್ಲ, ಲೈಕ್ ಸ್ವಲ್ಪ ಬಾಡಿ ವೆಯ್ಟ್ ಸ್ಕ್ವಾಟ್ಸು, ಖಾಲಿ ರಾಡಲ್ ಸ್ಕ್ವಾಟ್ಸ್ ಮಾಡಿ. ಆಮೇಲೆ ಏನು ನಿಮ್ಮದು ಹೈಯೆಸ್ಟ್ ವೆಯ್ಟ್ ಇರುತ್ತೆ ಅದ್ರ 50% ವೆಯ್ಟ್ ಹಾಕೊಂಡ್ಬಿಟ್ಟು ಒಂದು 8 reps ಹೊಡೀರಿ ಸಾಕು. ಅಷ್ಟು ವಾರ್ಮ್ ಅಪ್ ನಡೆಯುತ್ತೆ ಆರಾಮ್. ಬಾಡಿ ವೆಯ್ಟ್ ಸ್ಕ್ವಾಟ್ಸ್ ಆಯಿತು. ಸೊ ಖಾಲಿ ರಾಡಲ್ಲಿ ಮಾಡ್ತೀನಿ ಒಂದು ಸ್ಕ್ವಾಟು. ಸೊ ಹಾಫ್ ವೆಯ್ಟಲ್ಲಿ ಸ್ಕ್ವಾಟ್ಸ್ ಹೊಡೆಯೋಣ ಇವಾಗ. 8 reps ಅಷ್ಟೇ ವಾರ್ಮ್ ಅಪ್. ಅಷ್ಟೇ. ಸೊ ವಾರ್ಮ್ ಅಪ್ ಆಯಿತು. ವೆಯ್ಟ್ ಸ್ಟಾಕ್ ಮಾಡೋಣ ಈಗ. ನಾನು ಜಾಸ್ತಿ ವೆಯ್ಟ್ಸ್ ಹೊಡಿತಾ ಇಲ್ಲ. ರೀಸೆಂಟಾಗಿ ತುಂಬ ಇಂಜುರೀಸ್ ಆಗಿತ್ತು. ಸೊ 3 months ಬ್ಯಾಕ್ ಲೆಫ್ಟ್ ಲೆಗ್ಗಲ್ಲಿ ಲೆಫ್ಟ್ ಕ್ವಾಡ್ಸ್ ಪುಲ್ ಆಗಿತ್ತು ನಂದು. ಸೊ ಲೆಫ್ಟ್ ಲೆಗ್ಗು ಈ ಪಾರ್ಟ್ ಏನಿದೆ, ಈ ಪಾರ್ಟ್ ಮಸಲ್ ಪುಲ್ ಆಗಿಬಿಟ್ಟಿತ್ತು. ಸೊ ಅದರಿಂದ ನಾನು ಆಲ್ಮೋಸ್ಟ್ ಒಂದು 2-3 weeks ಲೆಗ್ಸ್ ವರ್ಕೌಟ್ ಮಾಡಿರಲಿಲ್ಲ. ಆ್ಯಂಡ್ ಅದರಿಂದ ರಿಕವರ್ ಆಗೋಕ್ಕೆ ಸ್ವಲ್ಪ ಟೈಮ್ ಆಗಿತ್ತು. ಸೊ ಒನ್ಸ್ ಏನಾಗುತ್ತೆ, ಒಂದು ಸೈಡ್ ನಿಮ್ಗೆ ಲೆಗ್ ಏನಾದರೂ ಇಂಜುರಿ ಆಯಿತು ಅಂತಂದರೆ ನೀವೊಂಥರ ಗೊತ್ತಿಲ್ಲದೆ ಇದ್ದಂಗೆ ಸಬ್ಕಾನ್ಷಿಯಸ್ಲಿ ನೀವು ಇನ್ನೊಂದು ಲೆಗ್ ಮೇಲೆ ಜಾಸ್ತಿ ಪ್ರೆಷರ್ ಹಾಕೋಕ್ಕೆ ಶುರು ಮಾಡ್ತೀರಾ. ಸೊ ಅವಾಗ ಏನಾಯಿತು, ಫಿಸಿಯೋ ಸೆಷನ್ಸ್ ಎಲ್ಲ ತೊಗೊಂಡು ಈ ಲೆಗ್ಗು ಸರಿ ಮಾಡ್ತಾ ಬಂದೆ. ಬಟ್ ಒಂಥರ ಗೊತ್ತಾಗದೇ ಇದ್ದಂಗೆ ರೈಟ್ ಲೆಗ್ ಮೇಲೆ ಜಾಸ್ತಿ ಲೋಡ್ ಆಗೋಕ್ಕೆ ಶುರು ಮಾಡಿಬಿಟ್ಟಿದ್ದೆ. ಸೊ ಏನಾಯಿತು, ಈ ಲೆಗ್ ಸರಿ ಆಗ್ತಾ ನೆಕ್ಸ್ಟ್ ಈ ಕಡೆ ನೀ ಇಂಜುರಿ ಆಗೋಯ್ತು ನನಗೆ. ಸೊ ಹಾಗಾಗಿ ಮತ್ತೆ ಬ್ರೇಕ್ ತೊಗೋಬೇಕಾಯಿತು. ಆ್ಯಂಡ್ ಮತ್ತೆ 1 week ವರ್ಕೌಟ್ ಇಲ್ಲದೇ ಆ್ಯಂಡ್ ಸ್ವಲ್ಪ ಲೋ ವೆಯ್ಟ್ಸಲ್ಲಿ ಹೊಡೆಯೋಕ್ಕೆ ಶುರು ಮಾಡಿದೆ ಮತ್ತೆ. ಆ್ಯಂಡ್ ಇವಾಗ ರೀಸೆಂಟಾಗಿ ಲಾಸ್ಟ್ ವೀಕಿಂದ ಸ್ಟಾರ್ಟ್ ಮಾಡಿದ್ದೀನಿ ಮತ್ತೆ ಲೆಗ್ಸ್ನ. ಸೊ ಆಲ್ಮೋಸ್ಟ್ 3 monthsಯಿಂದ ನನ್ನ ಲೆಗ್ಗಿನ ಸ್ಟ್ರೆಂತ್ ಡ್ರಾಪ್ ಆಗಿದೆ. ರಿಕವರ್ ಮಾಡೋಕ್ಕಾಗ್ತಾ ಇಲ್ಲ, ತುಂಬ ಕಷ್ಟಪಡ್ತಿದ್ದೀನಿ. ಫಿಸಿಯೋ ಸೆಷನ್ಸ್ ತೊಗೋತಾ ಇದ್ದೀನಿ. ಸ್ವಲ್ಪ ಡೀಪ್ ಟಿಶ್ಯೂ ಮಸಾಜ್ ಎಲ್ಲ ಮಾಡಿಸಿ ಇವಾಗ ಸ್ವಲ್ಪ ರೀಹ್ಯಾಬ್ ಕೈಂಡ್ ಆಫ್ ಸಿಚುವೇಷನಲ್ಲಿ ಇದ್ದೀನಿ ಲೋವರ್ ಬಾಡಿ ಬಂದಾಗ. ಸೊ ಇನಿಷಿಯಲಿ ನಾನು ಈಚ್ ಸೈಡ್ 50 kg ಸ್ಟ್ಯಾಕ್ ಹಾಕೋತಿದ್ದೆ. 50 kg ಈ ಕಡೆ, 50 kg ಈ ಕಡೆ, ಆ್ಯಂಡ್ 20 kg ಬಾರ್ಬಲ್ 8 reps ಹೊಡಿತಿದ್ದೆ. ಇದು ನಾನು ಮ್ಯಾಕ್ಸ್ ರೀಚ್ ಮಾಡಿದ್ದು ಈ ವರ್ಷ. ಆ್ಯಂಡ್ ಇವಾಗ ಹೆಂಗಂತ ಅಂದರೆ ಆಲ್ಮೋಸ್ಟ್ ಲೈಕ್ 42.5 kg ಒಂದು ಸೈಡು ಆ್ಯಂಡ್ ಇನ್ನೊಂದು ಸೈಡ್ 42.1 kg. ಲೈಕ್ 40 kgನೇ ಇವಾಗ ಸ್ವಲ್ಪ ಕಷ್ಟ ಅನಿಸುತ್ತೆ. ತುಂಬ ಕಾಷಿಯಸ್ಸಾಗಿ ಹೊಡಿತಾ ಇದ್ದೀನಿ. ಏನಕ್ಕೆ ಮತ್ತೆ ಇಂಜುರಿ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ವೆಯ್ಟ್ ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ, ಇಂಜುರಿ ಫ್ರೀಯಾಗಿ ವರ್ಕೌಟ್ ಮಾಡಬೇಕು. ಯಾಕಂದರೆ ಸಾಯೋವರೆಗೂ ವರ್ಕೌಟ್ ಮಾಡಬೇಕು, ಅದೇ ಇಂಟೆನ್ಷನ್ ನಂದು. ಬಾಡಿ ಮಾಡಿಬಿಟ್ಟು ಇದೆಲ್ಲ ಬಿಟ್ಬಿಡೋ ಥರ ನನ್ನ ಮೈಂಡ್ಸೆಟ್ ಇಲ್ಲ. ನನ್ನ ಮೈಂಡ್ಸೆಟ್ ಇರೋದೇನು ಅಂತ ಅಂದರೆ ನಾನು ಸಾಯೋವರೆಗೂ ಫಿಟ್ಟಾಗಿರಬೇಕು,
ವರ್ಕೌಟ್ ಮಾಡಬೇಕು, ಅಲ್ಲಿವರೆಗೂ ಎಷ್ಟಾಗುತ್ತೆ ಅಷ್ಟು 100% ಕೊಡಬೇಕು ನಂದು ಅಂತ. ಸೊ 42.5 kgs ಲೋಡ್ ಮಾಡಿದ್ದೀನಿ ಈಚ್ ಸೈಡ್. ಆ್ಯಂಡ್ ಇಲ್ಲಿ ಸೇಫ್ಟಿ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಹೆದರಿಕೆ ಆಗುತ್ತೆ, ಜಾಸ್ತಿ ವೇಟ್ಸ್ ಲೋಡ್ ಮಾಡೋಕ್ಕೆ ಹೆದರಿಕೆ ಆಗುತ್ತೆ. ಯಾಕಂದರೆ ಒಂದ್ಸತಿ ಕೆಳಗಡೆ ಹೋದೋ ನನ್ನ ಮೇಲೆ ಬಂದಿರಲಿಲ್ಲ, ಜಿಮ್ಮಲ್ಲಿ ಸೇಫ್ಟಿ ಇತ್ತು, ಬಚಾವಾದೆ. ಸೊ ಯಾವತ್ತಿದ್ರೂ ಸೇಫ್ಟಿ ಹಾಕೋ ಹೊಡೀರಿ, ಏನು ಶೋ ಆಫ್ ಮಾಡೋ ಅವಶ್ಯಕತೆ ಇಲ್ಲ, ಏನು ಈಗೋ ಬರಬಾರ್ದು ಜಿಮ್ಮಲ್ಲಿ. ಶೋ ಆಫು, ಈಗೋ ಆಯಿತಾ, ಕಾಂಪಿಟೇಷನ್ ಅನ್ನೋದೆಲ್ಲ ಜಾಸ್ತಿ ಬರಬಾರ್ದು. ನೀವೇನಿದ್ದೀರಾ ಆ್ಯಂಡ್ ನೆಕ್ಸ್ಟ್ ಡೇ ನಿಮ್ಮಿಂದ ನೀವೇ ಬೆಟರ್ ಆಗಬೇಕು, ಬೇರೆ ಯಾರಿಗೂ ಕಂಪೇರ್ ಮಾಡೋಕ್ಕೆ ಹೋಗ್ಬಿಡಿ. ಸೊ ಟ್ರೈ ಮಾಡೋಣ. 8 reps ಹೊಡಿಬೇಕಂತಿದ್ದೀನಿ ಇದರಲ್ಲಿ ಇವಾಗ. ಆ್ಯಂಡ್ ಸ್ಕ್ವಾಟ್ಸ್ ಹೊಡಿವಾಗ ಇನ್ನೊಂದು, ಏರನ್ನು ತಗೊಳ್ಳಿ, ಗಲ್ಪ್ ಮಾಡಿ, ಏರನ್ನು ಹೊಟ್ಟೆಯಲ್ಲಿ ತುಂಬಿಸ್ಕೋಬೇಕು ನೀವು. ಈ ಪಾರ್ಟ್ ಏನಿದೆ ತುಂಬಿಸ್ಕೊಂಡ್ಬಿಟ್ಟು ಟೈಟಾಗಿ ಇಟ್ಕೋಬೇಕು ಕೋರ್ನ, ಆಯಿತಾ. ಸೊ ಇವಾಗ ನಾನು ಹೆಂಗಂದರೆ ಎಂಡಿಂಗ್ ಇದು ಮಾಡ್ತೀನಿ, ಆಯಿತಾ. ಸೊ ಅಂದರೆ ಹಾಗೆ ಇಟ್ಕೊಂಬಿಟ್ಟು 8 reps ಹೊಡೆಯೋದಿಲ್ಲ, ತಲೆ ಸುದ್ದು ಹೋಗ್ತೀರಾ. ಅಂದರೆ ಬ್ರೀದ್ ಇನ್, ಹೋಲ್ಡ್ ದ ಬ್ರೆತ್, ಆಮೇಲೆ ಒಂದು ರೆಪ್ ಹೊಡೀರಿ, ಮೇಲೆ ಬನ್ನಿ, ಆ್ಯಂಡ್ ಬ್ರೀತ್ ಔಟ್ ಮಾಡಿ ಮತ್ತೆ ಬ್ರೀದ್ ಇನ್ ಮಾಡಿಬಿಟ್ಟು ಕೆಳಗೆ ಬನ್ನಿ. ಸೊ ಬ್ರೀದಿಂಗ್ ತುಂಬ ಇಂಪಾರ್ಟೆಂಟ್ ವರ್ಕೌಟ್ಗಳಲ್ಲಿ, ನಿಮಗೆ ನ್ಯಾಪ್ಕ ಇಟ್ಕೊಡಿ, ಆಯಿತಾ. ಹಾಗೆ ನಂಗೆ ಗೊತ್ತಿಲ್ಲ, ಫಾರ್ಮ್ ಸರಿ ಇತ್ತಲ್ವ ಹೇಳಿ ಕಾಮೆಂಟ್ಸಲ್ಲಿ. ಸುಸ್ತಾಗುತ್ತೆ ಗುರು. ನನಗೆ ಸ್ಕ್ವಾಟ್ಸ್ ಒಂಚೂರು ಇಷ್ಟ ಇಲ್ಲ, ಇದರಲ್ಲೇ ಜಾಸ್ತಿ ಇಂಜುರಿ ಮಾಡ್ಕೊಂಡಿರೋದು ನಾನು. ನನಗೆ ಲೆಗ್ ಪ್ರೆಸ್ ಇಷ್ಟ, ಲೆಗ್ ಎಕ್ಸ್ಟೆನ್ಷನ್ ಇಷ್ಟ. ಸ್ಕ್ವಾಟ್ಸ್ಗಿಂತ ಹೇಟ್ ಮಾಡೋ ವರ್ಕೌಟ್ ಯಾವುದಂದರೆ ಬುಲ್ಗೇರಿಯನ್ ಸ್ಪ್ಲಿಟ್ ಸ್ಕ್ವಾಟು. ಹೆಂಗನ್ಸುತ್ತೆ ಅಂತಂದರೆ ಹೊಡಿವಾಗೆಲ್ಲ ಬಿಟ್ಬಿಟ್ಟು ಓಡೋಗ್ಬಿಡೋಣ ಅನಿಸ್ಬಿಡುತ್ತೆ. ಆ್ಯಂಡ್ ಓಡೋಗೋಕ್ಕೆ ಕಾಲೇಜ್ ಸ್ಟ್ರೆಂತು ಇರೋದಿಲ್ಲ, ಆ ಥರ ಸಿಚುವೇಶನ್ ಅದು. ಸೊ ಇವಾಗ ನೆಕ್ಸ್ಟ್ ವರ್ಕೌಟಿಗೆ ಹೋಗೋಣ. ಸೊ ನೆಕ್ಸ್ಟ್ ವರ್ಕೌಟ್ ಇವಾಗ ಸ್ಪ್ಲಿಟ್ ಸ್ಕ್ವಾಟ್, ಲಂಜಸ್ಸು, ಬುಲ್ಗೇರಿಯನ್ ಅಲ್ಲ, ನಾರ್ಮಲ್ ಲಂಜಸ್ಸು, ಡಂಬಲ್ಸಲ್ಲಿ ಹೊಡಿಯೋಣ. ಕಾಣಿಸ್ತಿಲ್ಲ ಅನಿಸುತ್ತೆ, ಸ್ವಲ್ಪ ಆ್ಯಂಗಲ್ ಸೆಟ್ ಮಾಡ್ತೀನಿ. ಸೊ ಇಲ್ಲಿ ಡಂಬಲ್ಸ್ ಸೆಟಪ್ ಮಾಡಿಟ್ಟಿದ್ದೀನಿ, ಆಯಿತಾ. 20 kgs ಈಚ್, 20 kg ಈಚ್ ಇದೆ. 8 reps ತೆಗಿಬೇಕು ಇದರಿಂದ ಇವಾಗ. ಓಕೆ, 8. ಆ್ಯಂಡ್ ಲೆಗ್ ವರ್ಕೌಟ್ಸಿಗೆ ನಾನು ನಾರ್ಮಲಿ ಫೇಲ್ಯೂರ್ ಹಿಟ್ ಮಾಡೋದಿಲ್ಲ ಫ್ರೀ ವೇಟ್ಸಲ್ಲಿ. ಏನಾದರೂ ಮಷೀನ್ಸ್ ಇದ್ದರೆ ಲೆಗ್ ಎಕ್ಸ್ಟೆನ್ಷನ್ ಆಗಲಿ, ಇಲ್ಲ ಹ್ಯಾಮ್ಸ್ಟ್ರಿಂಗ್ ಕರ್ಲ್ ಆಗಲಿ, ಅದರಲ್ಲಿ ಕಂಫರ್ಟಬಲಾಗಿ ಮಾಡ್ಬೋದು ಫೇಲ್ಯೂರ್ವರೆಗೂ. ಇದರಲ್ಲಾದರೆ ಸೀದಾ ಬಂದು ನಿಮ್ಮ ಮೇಲೆ ವೆಯ್ಟ್ ಬೀಳುತ್ತೆ. ಇಲ್ಲ ಸೇಫ್ಟಿ ಹಾಕ್ಕೊಂಡಿದ್ರೆ ಫೈನ್, ಇದರಲ್ಲೂ ಫೈನ್, ಯಾಕಂದರೆ ನೆಲದ ಮೇಲೆ ಬಿಟ್ಬಿಡ್ಬೋದು ವೆಯ್ಟ್ಸ್ನ. ಬಟ್ ನನಗೆ ನಾರ್ಮಲಿ ಇಷ್ಟ ಆಗೋದಿಲ್ಲ. 1 ಇಲ್ಲ 2 reps ರಿಸರ್ವ್ಸ್ ಥರ ಹೊಡಿಯೋದು ನಾನು ಅಷ್ಟೇ. 2 ಸೆಟ್ ಮುಗಿಸ್ಬಿಟ್ಟು ವಾಪಸ್ ಬರ್ತೀನಿ. ಆಯಿತು ಗುರು, ಸ್ಪ್ಲಿಟ್ ಸ್ಕ್ವಾಟ್ ಆಯಿತು. ಅಪ್ಪ ದೇವರೇ, ಸುಸ್ತಾಗುತ್ತೆ ಮಾತ್ರ. ಈಗ ನೆಕ್ಸ್ಟು ಲೆಗ್ ಎಕ್ಸ್ಟೆನ್ಷನ್ ಹೊಡೆಯೋಣ. ಸೊ ನನ್ನ ಬೆಂಚಲ್ಲೇ ಇದು ಅಟ್ಯಾಚ್ಮೆಂಟ್ ಇದೆ, ಆಯಿತಾ. ಫುಲ್ ರೇಂಜ್ ಆಫ್ ಮೋಷನ್ ಇಲ್ಲ, ಇಲ್ಲಿಂದ ಎತ್ತಬೇಕು. ನಾರ್ಮಲಿ ಮಷೀನಲ್ಲಿ ಇಲ್ಲಿವರೆಗೂ ಬರುತ್ತೆ. ಸೊ ಇಲ್ಲಿಂದ ಎತ್ತಿದಾಗ ನಿಮಗೆ ಒಳ್ಳೆ ಸ್ಟ್ರೆಚ್ ಸಿಗುತ್ತೆ ಕ್ವಾಡ್ಸಲ್ಲಿ, ಆಯಿತಾ. ಸೊ ಲಿಮಿಟೆಡ್ ರೇಂಜ್ ಆಫ್ ಮೋಷನ್, ಬಟ್ ಇರೋದಿದೆ ಒಂದು ಆಪ್ಷನ್ ಇವಾಗ, ಪರವಾಗಿಲ್ಲ. 25 kg ಹಾಕಿದ್ದೀನಿ, ಸಿಂಗಲ್ಲೇ ಹೊಡಿತೀನಿ. ಆಯಿತು, 1 ಸೆಟ್, ಇನ್ನೂ 2 ಸೆಟ್ ಇದೆ, ಮುಗಿಸ್ಕೊಂಡು ಬರ್ತೀನಿ. ಸೊ ಲೆಗ್ ಎಕ್ಸ್ಟೆನ್ಷನ್ ಆಯಿತು. ಆ್ಯಂಡ್ ಇವಾಗ ನೆಕ್ಸ್ಟು RDLs ಹೊಡೆಯೋಣ. ಸೊ ರೊಮೇನಿಯನ್ ಡೆಡ್ ಲಿಫ್ಟು. ಸೊ ಈಚ್ ಸೈಡ್ 50 kgs ಲೋಡ್ ಮಾಡಿದ್ದೀನಿ, ಆಯಿತಾ. ಇದು ನನ್ನ ಸ್ಕ್ವಾಟ್ಸ್ ಗುರು ವೆಯ್ಟ್, ಇದು ಮುಂಚೆ ಹೊಡಿತಿದ್ದು 50 kg. ಏನೂ ಮಾಡೋಕ್ಕಾಗಲ್ಲ, ವಾರಿಯರ್ ಮೈಂಡ್ಸೆಟ್ಟು, ಗಿವ್ ಅಪ್ ಮಾಡೋದು ಬೇಡ, ಕಮ್ ಬ್ಯಾಕ್ ಇನ್ನೂ ಸ್ಟ್ರಾಂಗಾಗಿ ಮಾಡೋಣ. ಸೊ ರೊಮೇನಿಯನ್ ಡೆಡ್ ಲಿಫ್ಟ್ ಹೊಡೆಯೋಣ. ಹ್ಯಾಮ್ಸ್ಟ್ರಿಂಗ್ಸಿಗೆ ಮತ್ತು ಗ್ಲೂಟ್ಸಿಗೆ ಬಿಡುತ್ತೆ. ಸೊ ಆಲ್ಮೋಸ್ಟ್ ಈ 4 ವರ್ಕೌಟಲ್ಲೇ ನಿಮಗೆ ಒಂದು ರೇಂಜಿಗೆ ಕವರ್ ಆಗುತ್ತೆ ಲೋವರ್ ಬಾಡಿ. ನಾನು ನಾರ್ಮಲಿ 6 ವರ್ಕೌಟ್ಸ್ ಮಾಡ್ತಿದ್ದೆ. ನೋಡೋಣ, ಇದಾದಮೇಲೆ ಬೇಕು ಅಂತಂದರೆ
ಅದು ಕೇಬಲ್ದು ಒಂದು ಸತಿ ನಿಮಗೆ ತೋರಿಸ್ತೀನಿ ನಾನು, ಹಿಪ್ ಥ್ರಸ್ಟ್ ಅದೇನಿದೆ. ಓಕೆ, ಸ್ಟಾರ್ಟ್ ಮಾಡೋಣ ಇದನ್ನ. ಸೊ ನಾನು ಬೆಲ್ಟ್ ಯೂಸ್ ಮಾಡ್ತಿಲ್ಲ, ನಿಮಗೆ ಬೇಕು ಅಂತ ಅಂದರೆ ಬೆಲ್ಟ್ ಯೂಸ್ ಮಾಡಿ, ನಿಮ್ಮ ಬ್ಯಾಕ್ ಸೇಫ್ ಆಗಿರುತ್ತೆ, ಲೋವರ್ ಬ್ಯಾಕು. ಸ್ಟ್ರ್ಯಾಪ್ಸ್ ಯೂಸ್ ಮಾಡಿ, ಯಾಕಂದರೆ ವೆಯ್ಟ್ ಸ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ. ಕೈಯೆಲ್ಲ ಬೆವರೋದಾದರೆ ಇದು ಮಸ್ಟ್ ನಿಮಗೆ, ಇಲ್ಲ ಕಷ್ಟ ಆಗುತ್ತೆ. ಇಲ್ಲಾಂದರೆ ಚಾಕ್ ಪೌಡರ್ ಯೂಸ್ ಮಾಡ್ಬೋದು ನೀವು ಗ್ರಿಪ್ಪಿಗೆ. ಓಕೆ, 8 reps 3 ಸೆಟ್. ನಂದು ಒನ್ ಆಫ್ ದ ಫೇವ್ರೆಟ್ ವರ್ಕೌಟ್. ತಲೆ ಸುತ್ತಿದೆ ಗುರು, ಮಜಾ ಬರುತ್ತೆ. ಇನ್ನೂ 2 ಸೆಟ್ ಹೊಡೆದ್ಬಿಟ್ಟು ವಾಪಸ್ ಬರ್ತೀನಿ. RDLs ಆಯಿತು. ಸೊ ಇವಾಗ ಬೋನಸ್ ವರ್ಕೌಟ್, ಗ್ಲೂಟ್ಸಿಗೆ ಕೇಬಲ್ ಅಟ್ಯಾಚ್ಮೆಂಟ್ ಮಾಡಿದ್ದೀನಿ ಆ್ಯಂಡ್ ವೆಯ್ಟನ್ನು ಫುಲ್ ಸ್ಟ್ಯಾಕಿಗೆ ಹಾಕಿದ್ದೀನಿ 80 kg. ನೋಡೋಣ ಇದಾಗುತ್ತಾ ಅಂತ ಅಂದ್ಬಿಟ್ಟು. ಗ್ಲೂಟ್ಸಿಗೆ ಒಳ್ಳೆ ವರ್ಕೌಟು. ಆಮೇಲೆ ಹುಡುಗರಿಗೆ ಇಂಪಾರ್ಟೆಂಟ್ ಒನ್, ಗ್ಲೂಟ್ಸ್ ಟ್ರೈನ್ ಮಾಡಿ, ಆಯಿತಾ. ಗ್ಲೂಟ್ಸ್ ಬರೀ ಹುಡುಗಿರಿಗಲ್ಲ, ಗ್ಲೂಟ್ಸಲ್ಲಿ ಸ್ಟ್ರೆಂತ್ ಬಿಲ್ಡ್ ಮಾಡಿ, ನಿಮ್ಗೆ ಎಲ್ಲ ವರ್ಕೌಟ್ಗೂ ಹೆಲ್ಪ್ ಆಗುತ್ತೆ. ಈವನ್ ನೀವು ಬೆಂಚ್ ಪ್ರೆಸ್ ಮಾಡುವಾಗ ನೀವು ಜಾಸ್ತಿ ಸ್ಟ್ರೆಂತನ್ನು ಡ್ರೈವ್ ಮಾಡೋದು ನೀವು ಫೀಟನ್ನು ಪ್ಲ್ಯಾಂಟ್ ಮಾಡಿದಾಗ, ಪ್ಲಸ್ ನಿಮ್ಮ ಗ್ಲೂಟ್ಸಿಂದ ಸ್ಟ್ರೆಂತ್ ಇದಾಗುತ್ತೆ, ಜನ್ರೇಟ್ ಆಗುತ್ತೆ, ಆಯಿತಾ. ಬಾಕ್ಸಿಂಗ್ ಮಾಡುವಾಗ ಎಲ್ಲ ಮೆಜಾರಿಟಿ ಈ ಥರ ವರ್ಕೌಟ್ಸ್ ಆಗಲಿ ಆ್ಯಕ್ಟಿವಿಟೀಸ್ ಆಗಲಿ ಗ್ಲೂಟ್ಸಿಂದ ನಿಮಗೆ ಸ್ಟ್ರೆಂತ್ ಇದಾಗುತ್ತೆ, ಬರುತ್ತೆ, ಆಯಿತಾ. ಸೊ ಗ್ಲೂಟ್ಸ್ ಟ್ರೈನ್ ಮಾಡಿ, ಗ್ಲೂಟ್ಸ್ ಮಿಸ್ ಮಾಡಬೇಡಿ. ಆ್ಯಂಡ್ ಯಾವಾಗ ಗ್ಲೂಟ್ಸ್ ಟ್ರೈನ್ ಮಾಡ್ತೀರಾ ನಿಮ್ಮ ಕಂಪ್ಲೀಟ್ ಲೋವರ್ ಬಾಡಿ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ನೀವು ಡಿಫ್ರೆನ್ಸ್ ನೋಡ್ಬೋದು, ಸ್ಕ್ವಾಟ್ಸಲ್ಲಿ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ಲೈಕ್ ಎಲ್ಲದರಲ್ಲೂ ಜಾಸ್ತಿ ಆಗುತ್ತೆ, ಡೆಡ್ ಲಿಫ್ಟಲ್ಲಿ ಆಗುತ್ತೆ. ಸೊ ಮಾಡಿ, ಮಿಸ್ ಮಾಡಬೇಡಿ, ಆಯಿತಾ. ಸೊ ಇದು ಕಾಲು ಮಧ್ಯದಿಂದ ಹಿಂಗೆ ಎಳ್ಕೊಂಡು, ಆಯಿತಾ, ಒಂದು 2-3 ಸ್ಟೆಪ್ ಮುಂದಕ್ಕೆ ಬರ್ಬೇಕು ನೀವು. ವೆಯ್ಟ್ ಯಾಕೋ ಜಾಸ್ತಿ ಆಯಿತು ಅನ್ನಿಸ್ತಿದೆ. ಹೌದು, ವೆಯ್ಟ್ ಜಾಸ್ತಿ ಆಯಿತು. ವೆಯ್ಟ್ ರಿಡ್ಯೂಸ್ ಮಾಡ್ತೀನಿ. ಸೊ 60 kg ಹಾಕಿದ್ದೀನಿ, ನೋಡೋಣ 60 ಆಗುತ್ತಾ ಅಂತಂದ್ಬಿಟ್ಟು. ಓಕೆ, ಒಂದು 2-3 ಸ್ಟೆಪ್ ಹಿಂಗೆ ಮುಂದಕ್ಕೆ ಬನ್ನಿ, ಆಯಿತಾ. ಒಂಚೂರು ಮುಂದಕ್ಕೆ ಕ್ಲೀನಾಗಿ ನಿಧಾನಕ್ಕೆ ಕೆಳಗೆ ಬಿಡಿ. ಇಷ್ಟು ನೀ ಬೆಂಡ್ ಮಾಡಬೇಡಿ ಜಾಸ್ತಿ. ಸ್ಟ್ರೆಚ್ಚು ನಿಮಗೆ ಗ್ಲೂಟ್ಸು ಮತ್ತು ಹ್ಯಾಮ್ಸ್ಟ್ರಿಂಗ್ಸಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ಅಗೇನ್ ಫ್ರಂಟ್ ಹೋಲ್ಡ್, ಗ್ಲೂಟ್ ಸ್ಕ್ವೀಸ್ ಮಾಡಿ, ಮತ್ತು ನಿಧಾನಕ್ಕೆ ಹಿಂದಕ್ಕೆ ಬಿಡಿ, ಆಯಿತಾ. ಆ್ಯಂಡ್ ಅಗೈನ್ ಆ್ಯಂಡ್ ವಾಪಸ್ ಮತ್ತು. ಸೊ ಇದು 8 rep ಹೊಡೀರಿ, 3 ಸೆಟ್ ಹೊಡೀರಿ. ಇದನ್ನ ತುಂಬ ಒಳ್ಳೆ ವರ್ಕೌಟು. ಇಲ್ಲ ಹಿಪ್ ಥ್ರಸ್ಟ್ ಕೂಡ ಮಾಡ್ಬೋದು ನೀವು. ಹಿಪ್ ಥ್ರಸ್ಟು ತುಂಬ ಒಳ್ಳೆ ವರ್ಕೌಟು. ನಾನು ಹಿಪ್ ಥ್ರಸ್ಟೇ ಮೆಜಾರಿಟಿ ಮಾಡೋದು, ಬಟ್ ಗ್ಲೂಟ್ಸ್ ಟ್ರೈನ್ ಮಾಡಿ, ಆಯಿತಾ. ಸೊ ಇನ್ನೊಂದು ಲಾಸ್ಟ್ ವರ್ಕೌಟು, ಲೋವರ್ ಬಾಡಿಗೆಲ್ಲ ಆ್ಯಪ್ಸಿಗೆ, ಕೋರ್ಗೆ ನಾನು ಇದೊಂದೇ ವರ್ಕೌಟ್ ಮಾಡೋದು. ವೀಕ್ಲಿ 4 times ಮಾಡ್ತೀನಿ, ಆಯಿತಾ. 4 ಇಲ್ಲ 3 to 4 times ಮಾಡ್ತೀನಿ. ಫುಲ್ ಡೇ ಇದ್ದಾಗ ಮಾಡ್ತೀನಿ, ಲೆಗ್ ಡೇ ಇದ್ದಾಗ ಮಾಡ್ತೀನಿ, ಆಯಿತಾ. ಒಂದೇ ವರ್ಕೌಟು, 3 ಸೆಟ್ ಹೊಡಿಬೇಕಷ್ಟೆ. ಸೊ ಫಸ್ಟ್ ಒಂದು ಮ್ಯಾಟ್ ಹಾಕೊಳ್ಳಿ. ಮ್ಯಾಟ್ ಹಾಕುವಾಗೆಲ್ಲ ಸಾಧು ಕೋಕಿಲ ಸರ್ದೊಂದು ಸೀನ್ ಇದೆ ಗೊತ್ತಾ, ಚಾಪೆದು, ಹಾಗೆ ತಾಚಿ ಅಂತ ಅಂದ್ಬಿಟ್ಟು ಬೀಳ್ತಾರೆ ಚಾಪೆ ಇಟ್ಕೊಂಡು. ಅದೇ ನಾಪ್ಕೊ ಬರುತ್ತೆ. ಸೊ 2 ಡಂಬಲ್ಸ್ ತೊಗೊಂಡಿದ್ದೀನಿ, 5 kg ತೊಗೊಂಡಿದ್ದೀನಿ. ನೀವು ಹಾಗೆ ಲೈಕ್ ವಿತೌಟ್ ವೆಯ್ಟ್ಸ್ ಹೊಡಿಬೋದು ಇದನ್ನ. ನಾನು ವಿತೌಟ್ ವೆಯ್ಟ್ಸ್ ಹೊಡಿತಿದ್ದೆ, ಅದು ತುಂಬ ಎಫೆಕ್ಟ್ ಅನ್ನಿಸ್ತಿರ್ಲಿಲ್ಲ ಆಫ್ಟರ್ 3-4 months. ಸೊ ಪ್ರೋಗ್ರೆಸಿವ್ ಓವರ್ಲೋಡ್ ಮಾಡೋದಕ್ಕೆ 2 kg 3 kg 4 5 ಅಂತ ಇವಾಗ 5 kgವರೆಗೂ ಬಂದಿದ್ದೀನಿ. ತುಂಬ ಲೈಟ್ ವೆಯ್ಟೇ ತೊಗೋಬೇಕು, ಜಾಸ್ತಿ ಲೋಡ್ ಮಾಡಬೇಡಿ, ಶೋಲ್ಡರ್ಸ್ ಹೋಗುತ್ತೆ ಇದರಲ್ಲಿ, ಆಯಿತಾ. ಸೊ ಬೇಸಿಕಲಿ 2 ವೆಯ್ಟ್ ಇಟ್ಕೊಳ್ಳಿ, 2 ಕೈ ಮತ್ತು 2 ಕಾಲು ಮೇಲಿಂಗೆ, ಆಯಿತಾ. ಸೊ ರೈಟ್ ಕೈ ಮತ್ತು ಲೆಫ್ಟ್ ಲೆಗ್ಗು, ಆಯಿತಾ. ಟಚ್ ಮಾಡಬಾರ್ದು ನೆಲಕ್ಕೆ, ಹಾಗೆ. ಇವಾಗ ಲೆಫ್ಟು ಕೈ ಮತ್ತು ರೈಟ್ ಲೆಗ್ಗು, ಆಯಿತಾ. ಸೊ ಕೋರಿಂದ ಕಂಟ್ರೋಲ್ ಮಾಡಿ ಇದನ್ನ, ಆಯಿತಾ. ಆಲ್ಮೋಸ್ಟ್ 20 to 25 reps ಹೊಡಿಬೇಕು, ಆಯಿತಾ. ಅಷ್ಟೇ. ಒನ್ ಆಫ್ ದಿ ಬೆಸ್ಟ್ ಆ್ಯಬ್ ಎಕ್ಸಸೈಸ್ ಇದು. ನಾನು ಇದೊಂದೇ ವರ್ಕೌಟ್ ಮಾಡೋದು, ಒಂದು ರೇಂಜಿಗೆ ಬಿಲ್ಡ್ ಆಗಿದೆ. ಆ್ಯಂಡ್ ಅಬ್ಡಮನ್ ಬಿಲ್ಡ್ ಆಗೋದಕ್ಕೆ ಇನ್ನೊಂದು ಮೇಜರ್ ಥಿಂಗ್ ಎಲ್ಲರೂ ಇಗ್ನೋರ್ ಮಾಡೋದೇನೆಂದರೆ, ನಿಮ್ಮ ಜೆನೆಟಿಕ್ಸ್ ಇದ್ದರೆ ಮಾತ್ರ ಚೆನ್ನಾಗಿ ಬರೋದು. ಸೊ ನನಗೆ ವಿಸಿಬಲಿ 4 ಆ್ಯಬ್ಸ್ ಕಾಣಿಸುತ್ತೆ ಅಷ್ಟೇ. ನೀವು ಅರ್ನಾಲ್ಡಿಗೆ ನೋಡಿ 4 ಆ್ಯಬ್ಸ್ ಕಾಣಿಸೋದು, ಯಾಕಂದರೆ ಜೆನೆಟಿಕಲಿ ಹಾಗೆ ಇರೋದು ಅವರು.
ಅವ್ರೇನು ಆ್ಯಪ್ಸಿಗೆ ವರ್ಕೌಟ್ ಮಾಡಿಲ್ಲ ಅಂತಲ್ಲ. ಕೆಲವರು ನೋಡಿ ಆ್ಯಪ್ ಟ್ರೈನೇ ಮಾಡೋದಿಲ್ಲ, 6 ಪ್ಯಾಕ್ 8 ಪ್ಯಾಕ್ಸ್ ಇರುತ್ತೆ. ಸೊ ಮೆಜಾರಿಟಿ ಜೆನೆಟಿಕಲಿ ಡಿಪೆಂಡ್ ಆಗುತ್ತೆ ನಿಮಗೆ ಎಷ್ಟು ಆ್ಯಪ್ಸ್ ಇದೆ ಅಂತ. ಅದನ್ನು ನೀವು ತುಂಬ ಜಾಸ್ತಿ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ನಿಮ್ಮ ಕೈಲಿ ಎಷ್ಟಿದೆ ಅಷ್ಟು ಎಫರ್ಟ್ ಹಾಕಿ, ನಿಮ್ಮ ಕೈಲಿ ಎಷ್ಟಿದೆ ಅಷ್ಟು ಟ್ರೈನ್ ಮಾಡಿ, ಮಿಕ್ಕಿದ್ದು ನಿಮ್ಮ ಜೆನೆಟಿಕ್ಸೇ, ಆಯಿತಾ? ರಿಸಲ್ಟ್ ಬಗ್ಗೆ ತುಂಬ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ವರ್ಕೌಟ್ ಮಾಡಿ, ಆಯಿತಾ? ಇನ್ನೂ 2 ಸೆಟ್ ಹೊಡಿಬೇಕಿದು. ಆಯ್ತು ಕಣ್ರಪ್ಪ ಲೆಗ್ ಸೆಷನ್ನು. ಸೊ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ. ನಿಮಗೆ ನನ್ನ ಪುಷ್ಷು ಮತ್ತು ಪುಲ್ಲು ಆ ಸೆಷನ್ನು ನೋಡ್ಬೇಕಂತಂದರೆ ಕಾಮೆಂಟ್ ಮಾಡಿಬಿಟ್ಟು ಹೇಳಿ. ನೋಡ್ತೀನಿ ನೆಕ್ಸ್ಟ್ ವೀಕ್ ಒಳಗಡೆ ವೀಡಿಯೋಸ್ ಮಾಡೋಕ್ಕೆ. ಆ್ಯಂಡ್ ಎವ್ರಿ ಡೇ ವೀಡಿಯೋಸ್ ಹಾಕಬೇಕು ಅಂತ ಇದ್ದೀನಿ ಯೂಟ್ಯೂಬಲ್ಲಿ. ಏನಾದರೂ ಒಂದು ಹಾಕ್ತೀನಿ, ಒಂದು ಸ್ವಲ್ಪನಾದ್ರು ಇನ್ಫಾರ್ಮೇಷನ್ ಸಿಗುತ್ತೆ, ಆಯಿತಾ? ಫಾಲೋ ಮಾಡಿ. ನೋಡಿ, ಎಳ್ನೀರು ಡೇಟಿಗೆ ಹೋಗ್ಬೋದು. ಯಾರಾದರೂ ಸಿಂಗಲ್ ಹುಡುಗಿರು ನೋಡ್ತೀರಾ ಲಾಸ್ಟ್ವರೆಗೂ ಕಾಮೆಂಟ್ ಮಾಡಿ, ಎಳ್ನೀರು ಡೇಟ್ ಅಂತ ಕಾಮೆಂಟ್ ಮಾಡಿ. ಸರಿ, ವಾಸನೆ ಹೊಡಿತಾ ಇದ್ದೀನಿ, ಸ್ನಾನ ಮಾಡಬೇಕು. ಸಿಗೋಣ ನಾಳೆ.